ನಮಸ್ಕಾರ, ಹೊಸ ಬ್ಲಾಗ್ಗೆ ಸ್ವಾಗತ. ಇವತ್ತು ಏರಾಕ್ಸ್ ಮೇಲೆ ಕೂತಿದ್ದೀನಿ, ಸುಮ್ಮನೆ ಒಂದು ರೈಡ್ ಹೋಗಿ ಬರೋಣ ಅಂತ. ನಾನು ಹಳೆ ವಿಡಿಯೋ ಅಂದರೆ ಫಸ್ಟ್ ವಿಡಿಯೋ 68 ವ್ಯೂಸ್ ಇತ್ತು. ಈಗ ರೀಸೆಂಟಾಗಿ NX500 ಹಾಕಿರೋದು ಅಥವಾ 290 ಪ್ಲಸ್ ಹೋಗಿದೆ ವ್ಯೂಸು. ಎವ್ರಿ ವ್ಯೂ ಕೂಡ ನನಗೆ ಇಂಪಾರ್ಟೆಂಟು, ಹಾಗೆ ಎವ್ರಿ ಸಬ್ಸ್ಕ್ರೈಬರ್ ಕೂಡ ನನಗೆ ವೆರಿ ಇಂಪಾರ್ಟೆಂಟು. ಯಾಕಂದರೆ ನಂದು ಫಸ್ಟ್ ವೀಡಿಯೋ ಹಾಕಿದಾಗ ನನಗೆ 7 ಸಬ್ಸ್ಕ್ರೈಬರ್ಸ್ ಇದ್ದರು, ಈಗ ನನಗೆ 14 ಆಗಿದ್ದಾರೆ. ಮತ್ತು ಎವ್ರಿ ವ್ಯೂ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಕಮೆಂಟ್ ಸೆಕ್ಷನಲ್ಲಿ ಓದ್ತಿದ್ದೆ ನಾನು. 2 ಕ್ವೆಶನ್ಸ್ ಇತ್ತು, 2 ಕಮೆಂಟ್ ನೋಡಿದೆ. ಅದರಲ್ಲಿ ಒಂದು ಗಾಡಿ ಪ್ರೈಸಿಂಗ್ ಬಗ್ಗೆ ಹೇಳಿದ್ರು, ಇನ್ನೊಂದು ಹಿಮಾಲಯನ್ ಮತ್ತು NX500 ಎರಡರ ಕಂಪ್ಯಾರಿಸನ್ ವೀಡಿಯೋ ಒಂದು ಬೇಕು ಅಂತ ಹೇಳಿದರು. ಈ ವಿಡಿಯೋ ಎರಡು ಕ್ವೆಶನ್ನ ಕವರ್ ಮಾಡಬೇಕು ಅಂತ ನನ್ನ ಇಂಟೆನ್ಷನ್ನು. ಓಕೆ, ಫಸ್ಟು NX500 ಪ್ರೈಸಿಂಗ್ಗೆ ಹೋಗ್ಬಿಡೋಣ. ಆ ಕ್ವೆಶನ್ಗೆ ಆನ್ಸರ್ ಮಾಡ್ತೀನಿ ನಾನು. ಸೊ ನನಗೆ NX500 ಎಕ್ಸ್ ಶೋರೂಮ್ ಪ್ರೈಸ್ ಬಂದು 5,90,000 ಇದೆ ಬ್ಯಾಂಗ್ಳೂರಲ್ಲಿ. ನಾನು ತೊಗೊಂಡಿದ್ದು ವೈಟ್ಫೀಲ್ಡಲ್ಲಿ ತಂಜಿ ಹೋಂಡಾ ಅಂತ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ನನಗೆ ಶೋರೂಮಲ್ಲಿ. ಹಾಗೆ ಅದೇ 5,90,000 ಇತ್ತು ನಂದು ಎಕ್ಸ್ ಶೋರೂಮ್ ಪ್ರೈಸು. ಅದರ ಜೊತೆಗೆ ವಿತ್ ರೋಡ್ ಟ್ಯಾಕ್ಸು, ಇನ್ಶೂರೆನ್ಸು ಮತ್ತು ಅದರ್ ಟ್ಯಾಕ್ಸಸ್ಸು, GST ಎಲ್ಲ ಸೇರಿ ನನಗೆ 7,48,334 ಏನೋ ಬಂತು. ಲೇಟರ್ ನಾನು ಸ್ವಲ್ಪ ಅಪ್ಗ್ರೇಡ್ ವಾರಂಟಿ ಮತ್ತು ಇನ್ಶೂರೆನ್ಸ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋಣ ಅಂತ ಐಡಿಯಾ ಇತ್ತು. ಸೊ ಎಂಕ್ವೈರಿ ಮಾಡಿದಾಗ ಅದು ಕೂಡ ನನ್ನ ರೇಂಜಲ್ಲೇ ಇತ್ತು. ಓಕೆ, ಇಷ್ಟೊಂದು ಸ್ಪೆಂಡ್ ಮಾಡ್ತಿದ್ದೀವಿ ಗಾಡಿ ಮೇಲೆ. ಐ ಥಿಂಕ್ ಎಕ್ಸ್ಟೆಂಡೆಡ್ ವಾರಂಟಿ ಪ್ಲಸ್ ಎಕ್ಸ್ಟೆಂಡೆಡ್ ಇನ್ಶೂರೆನ್ಸ್ ಹೆಲ್ಪ್ ಆಗುತ್ತೆ, ಬೆನಿಫಿಟ್ ಆಗುತ್ತೆ ಗಾಡಿಗೆ ಅಂತ ನನ್ನ ವ್ಯೂ ಪಾಯಿಂಟಲ್ಲಿತ್ತು. ಸೊ ಅದ್ರ ಪ್ರಕಾರ ನಾನು 1+4 ಇಯರ್ಸ್ ಆಫ್ ವಾರಂಟಿ ಎಕ್ಸ್ಟೆಂಡ್ ಮಾಡಿದ್ದೀನಿ, ಅಂದರೆ 4 ಇಯರ್ಸ್ ಎಕ್ಸ್ಟ್ರಾ ವಾರಂಟಿ ತೊಗೊಂಡಿದ್ದೀನಿ. ಇನ್ಶೂರೆನ್ಸ್ ಕೂಡ 1 ಇಯರ್ ಓನ್ ಡ್ಯಾಮೇಜ್ ಇತ್ತು, ಆಮೇಲೆ 1 ಇಯರ್ 3 ಇಯರ್ಸ್ ಆಫ್ ಥರ್ಡ್ ಪಾರ್ಟಿ ಡ್ಯಾಮೇಜ್ ಇತ್ತು. ಸೊ 1 ಇಯರ್ ಇದನ್ನ +4 ಇಯರ್ಸು ಮತ್ತು ಥರ್ಡ್ ಪಾರ್ಟಿನೂ +2 ಇಯರ್ಸ್ ಆ್ಯಡ್ ಆಗುತ್ತೆ. ಟೋಟಲ್ 5 ಇಯರ್ಸ್ ಆ್ಯಡ್ ಆಗುತ್ತೆ. ಅದನ್ನು ಎಕ್ಸ್ಟೆಂಡ್ ಮಾಡಿಕೊಂಡೆ ನಾನು. ಎರಡೂ ಸೇರಿ ಇವಾಗ ಇನ್ಶೂರೆನ್ಸು ಮತ್ತು ವಾರಂಟಿ 5 ಇಯರ್ಸ್ ಇದೆ ಈಗ ಈ ಗಾಡಿಗೆ, NX500ಗೆ. ಮತ್ತು ಅಡಿಷ್ನಲ್ ಏನೇನು ಹಾಕ್ಸಿದ್ದೆ ಗಾಡಿಗೆ ಅಂತ ಹೇಳಿದ್ರೆ, OEM ಕ್ರ್ಯಾಶ್ ಗಾರ್ಡ್ ಹಾಕ್ಸಿದ್ದೀನಿ. ಅದು ಹತ್ತತ್ರ 37,000 ಬಂತು. ಆಮೇಲೆ ರೇಡಿಯೇಟರ್ ಗಾರ್ಡ್ ಹಾಕ್ಸಿದ್ದೀನಿ, ಅದೊಂದು 1,800 to 2,000 ಸಮ್ವೇರ್ ಅದೊಂದು ಬಂತು. ಆಮೇಲೆ USB ಸಾಕೆಟ್ಟು, ವೈರಿಂಗು ಎಲ್ಲ ಸೇರಿ, ಆರ್ನೆಸ್ ಎಲ್ಲ ವೈರಿಂಗ್ ಎಲ್ಲ ಸೇರಿ ಅದೊಂದು 3,000 ಆಗಿತ್ತು. ಸೆಂಟರ್ ಸ್ಟ್ಯಾಂಡ್ ಹಾಕ್ಸೋಣ ಅಂತ ಹೇಳಿದ್ದೆ, ಬಟ್ ಅದು ಅವೈಲಬಿಲಿಟಿ ಇಲ್ಲದೇ ಇರೋ ಕಾರಣ ನಾನು ಸೆಂಟರ್ ಸ್ಟ್ಯಾಂಡ್ ಹಾಕ್ಸಿರ್ಲಿಲ್ಲ. ಮೇಜರ್ ಆಕ್ಸೆಸರೀಸ್ ಇಷ್ಟೇ ಇತ್ತು. ಆಮೇಲೆ ಮುಂದೆಗಡೆ ನಂಬರ್ ಪ್ಲೇಟ್ಗೆ ಅಲ್ಲಿ ಏನೂ ಸ್ಲಾಟ್ ಕೊಟ್ಟಿಲ್ಲ NX500, ಅದೊಂದು ನೆಗೆಟಿವು. ಬೇರೆ ದೇಶದಲ್ಲಿ ಅದಕ್ಕೆ ಕ್ರ್ಯಾಶ್ ಗಾರ್ಡಲ್ಲಿ ಸಪ್ರೇಟಾಗಿ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ನಂಬರ್ ಪ್ಲೇಟ್ ಹಾಕ್ಸ್ಕೊಳ್ಳೋಕ್ಕೆ. ಬಟ್ ಇಂಡಿಯಾದಲ್ಲಿ ಆ ಕ್ರ್ಯಾಶ್ ಗಾರ್ಡ್ ಮೇಲೆ ಆ ಸ್ಲಾಟ್ ಇಲ್ಲ. ಬೇಕಿದ್ರೆ ನಾವು ಅಡಿಷ್ನಲ್ಲಾಗೆ ಅಲ್ಲೆರಡು ಹೋಲ್ ಹಾಕ್ಸಿ ಬೇಕಾದರೆ ನಂಬರ್ ಪ್ಲೇಟ್ ಹಾಕ್ಸ್ಬೋದು, ಪ್ರಾವಿಷನ್ ಇದೆ. ಪ್ರೈಸಿಂಗ್ ಬಂದರೆ ಅದೊಂದು ನನಗೆ 1,500 ಹತ್ತಿರ ಬಿತ್ತು ಅದಕ್ಕೂ. ಓವರಾಲ್ ನನಗೆ ಆಕ್ಸೆಸರೀಸ್ ಹತ್ತಿರ ಅದೊಂದು 37,000 ಕ್ರ್ಯಾಶ್ ಗಾರ್ಡ್, ಬ್ಯಾಶ್ ಪ್ಲೇಟ್, ಇದು ರೇಡಿಯೇಟರ್ ಗಾರ್ಡು ಒಂದು 1,800 2,000 ಸಮಥಿಂಗ್. ಆಮೇಲೆ USB ಸಾಕೆಟು ಮತ್ತು ವಾರ್ನೆಸ್ಸು ಇದೆಲ್ಲ ಸೇರಿ ಒಂದು 3,500. ಫಿಟ್ಟಿಂಗ್ ಎಲ್ಲ ಫ್ರೀಯಾಗಿ ಮಾಡಿಕೊಟ್ರು ಶೋರೂಮ್ ಕಡೆಯಿಂದಾನೆ. ಬಿಕಾಸ್ ನಾನು ಇದನ್ನು ಡೆಲಿವರಿ ತೊಗೊಳಕ್ಕೆ ಮುಂಚೆನೇ ನಾನು ಆಕ್ಸೆಸರೀಸ್ನ ಅಲ್ಲೇ ಫಿಟ್ ಮಾಡಿಸಿದ್ದೆ ನಾನು. ಸೊ ಫಿಟ್ಮೆಂಟ್ ಚಾರ್ಜಸ್ ಏನೂ ಇರಲಿಲ್ಲ, ಶೋರೂಮ್ ಕಡೆಯಿಂದಾನೆ ಫ್ರೀ ಆಗಿತ್ತು. ಸೊ ಇದೆಲ್ಲ ಒಂದು ಅಡಿಷ್ನಲಿ ನನಗೊಂದು 45,000 ಹತ್ರ ಆಯಿತು. ಕಾಸ್ಟು ನನಗೆ ಹತ್ರ 8,04,000 ಅಥವಾ 8,03,000 ಹತ್ತಿರ ಬಂದಿದೆ ನನಗೆ NX500. ಈಗ ಅದು ನಾನು ಬುಕ್ ಮಾಡಿದ್ದು 22 ಸೆಪ್ಟೆಂಬರ್ಗಿಂತ ಪ್ರಯರ್ ಬುಕ್ ಮಾಡಿದೆ. ಸೊ 22 ಆದಮೇಲೆ ಬುಕ್ ಮಾಡಿದರೆ ನಂಗೆ ಅಡಿಷ್ನಲಿ 70,000 ಎಕ್ಸ್ಟ್ರಾ ಆಗೋದು ಗಾಡಿ ಮೇಲೆ. ಬಟ್ ನಾನು ಸೆಪ್ಟೆಂಬರ್ 6 ಬುಕ್ಕಿಂಗ್ ಮಾಡಿ 25 ನಾನು ಡೆಲಿವರಿ ತೊಗೊಂಡೆ. ಸೊ ಅದೊಂದು ಅಡ್ವಾಂಟೇಜ್ ಆಯಿತು ನನಗೆ. 70,000 ನಾನು ಸೇವ್ ಮಾಡ್ಬೋದಾಯಿತು, ಮಾಡಿದೆ. 70,000 ಸೇವ್ ಮಾಡಿದೆ ನಾನು ಅದರಲ್ಲಿ. ಸೊ ಈಗ ಕರೆಂಟ್ ವ್ಯಾಲ್ಯೂ ಬಂದು GST ಜಾಸ್ತಿ ಆಗಿರೋದ್ರಿಂದ ನಿಮ್ಗೆ ಹತ್ರ ಅಡಿಷನ್ ಮಾಡಿಕೊಂಡ್ರೆ 7,48,000 ನನಗೆ ಅವಾಗ ಆನ್ ರೋಡ್ ಬಿದ್ದು.
ಅಡಿಷ್ನಲಿ ಇದು ಇನ್ಶೂರೆನ್ಸು, ವಾರಂಟಿ, ಆಮೇಲೆ ನನಗೆ ಆಕ್ಸೆಸರೀಸ್ ಇದೆಲ್ಲ ಸೇರಿ 8,24,000 ಹತ್ತ ಬಿದ್ದಿದೆ. ಸೊ ಅಂದರೆ ಗಾಡಿ ಕೈಗೆ ಬರೋಕ್ಕೆ ವಿತ್ ಪೇಪರ್ಸ್ ಎಲ್ಲ ಎಕ್ಸ್ಟೆಂಡೆಡ್ ವಾರಂಟಿ ಎಲ್ಲನೂ ಸೇರಿ 8,24,000 ಹತ್ತ ಬಿದ್ದಿದೆ ನನಗೆ. ಸೊ ಈಗ ಅದ್ರ ಪ್ರೈಸು ಹತ್ತತ್ರ ನಿಮ್ಮ ಗಾಡಿ ಆನ್ ರೋಡ್ ತೊಗೊಳಕ್ಕೆ ನಿಮ್ಗೆ 8.2 ಆಗಿಬಿಡುತ್ತೆ, 824 ಆಗಿಬಿಡುತ್ತೆ. ಪ್ಲಸ್ ಅಡಿಷ್ನಲಿ ಬರೀ ಕ್ರ್ಯಾಶ್ ಗಾರ್ಡು OEMದೇ ಹಾಕ್ಸ್ತೀನಿ ಅಥವಾ ಸೆಂಟರ್ ಸ್ಟ್ಯಾಂಡ್ ಹಾಕ್ಸ್ಕೋತೀನಿ. ಏನೇನು ನೆಸೆಸರಿ ಬೇಸಿಕ್ ಫಿಟ್ಮೆಂಟ್ಸ್ ಹಾಕ್ಕೊಂಡ್ರು, ಬೇಸಿಕ್ ಆಕ್ಸೆಸರೀಸ್ ಹಾಕ್ಸ್ಕೊಂಡ್ರು ನಿಮ್ಗೆ ಹತ್ತತ್ರ ಒಂದು 40,000 to 50,000 ಆಗುತ್ತೆ OEMದು. ಇಲ್ಲ ನಾನು ಥರ್ಡ್ ಪಾರ್ಟಿ ತೊಗೋತೀನಿ ಅಂದರೆ ಅದೊಂದು 50% ಕಮ್ಮಿ ಆಗುತ್ತೆ ನಿಮಗೆ ಎಕ್ಸ್ಪೆನ್ಸಸ್ಸು. ನಿಮಗೆ ಹತ್ತತ್ರ 8,90,000 ಅಥವಾ 8,70,000 ಆಗುತ್ತೆ OEM ಪಾರ್ಟ್ಸು ಅಥವಾ ವಾರಂಟಿ ಎಲ್ಲ ಅಡಿಷನ್ ಮಾಡಿಕೊಂಡ್ರೆ. ನಾನೇನು ತೊಗೊಂಡು ಅದೇ ಸ್ಪೆಸಿಫಿಕೇಷನ್ಸ್ ಅದೇ OEM ಆಕ್ಸೆಸರೀಸ್ ಮತ್ತು ವಾರಂಟಿ ಎಕ್ಸ್ಟೆನ್ಷನ್ ಇವೆಲ್ಲ ತೊಗೊಂಡ್ರೆ ನಿಮ್ಗೆ ಹತ್ತತ್ರ ಒಂದು 8,90,000 8,80,000 ಹತ್ತತ್ರ ಬರುತ್ತೆ ಈಗಿರೋ ಪ್ರೈಸಿಗೆ. ಇಲ್ಲ ನಾನು ಥರ್ಡ್ ಪಾರ್ಟಿಗೆ ಹೋಗ್ತೀನಿ, ನನಗೆ ಎಕ್ಸ್ಟೆಂಡೆಡ್ ವಾರಂಟಿ ಬೇಡ, ಬರೀ ಗಾಡಿ ಇದ್ದರೆ ಸಾಕು, ಫ್ಯೂಚರಲ್ಲಿ ನಾನು ಎಕ್ಸ್ಟೆಂಡ್ ಮಾಡ್ಕೋತೀನಿ, ಆ ಥರ ಏನಾದರೂ ಐಡಿಯಾಸ್ ಇದ್ದರೆ ಇಟ್ ವಿಲ್ ಕ್ರಾಸ್ ಅರೌಂಡ್ 8,50,000 ಅಟ್ಲೀಸ್ಟ್. ಬೇಸಿಕ್ ನೀವು ಎಲ್ಲ ಥರ್ಡ್ ಪಾರ್ಟಿಲಿ ತೊಗೊಂಡ್ರು ನನ್ನ ಸಜೆಷನ್ OEM. ಬಟ್ ಅದು ಬಿಟ್ಟು ಇಲ್ಲ ನಾನು ಥರ್ಡ್ ಪಾರ್ಟಿ ಹಾಕ್ಸ್ತೀನಿ ಅಂತ ಹೇಳಿದ್ರೆ, ಬಜೆಟ್ ಕನ್ಸ್ಟ್ರೈನ್ ಇತ್ತು ಅಂತ ಹೇಳಿದ್ರೆ ಬೆಸ್ಟ್ ಯಾವುದಿದೆ ಮಾರ್ಕೆಟಲ್ಲಿ, ಲೈಕ್ ಮೋಟೋ ಟಾರ್ಕ್ ಆಗಲಿ, ಜಾನಾ ಆ್ಯಕ್ಚುಲಿ NX500 ಕಲೆಕ್ಷನ್ಸ್ ಚೆನ್ನಾಗಿದೆ. ಅದು ಬಿಟ್ಟರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಬ್ರ್ಯಾಂಡ್ಸ್ದು ಕೂಡ ಇದೆ, ಜಿವಿದಾಗಲಿ ಬೇರೆ ಬ್ರ್ಯಾಂಡ್ಗಳದ್ದಾಗಲಿ. ಒಂಥರ ಪ್ರೀಮಿಯಮ್ ಗಾಡಿಗಳು, CB ಯೂನಿಟು ಅಲ್ಲೇ ಬಿಲ್ಡ್ ಆಗಿ ಬರೋದ್ರಿಂದ ಇಂಜಿನೆಲ್ಲ ಆಮೇಲೆ ಕಂಪ್ಲೀಟ್ ಬಾಡಿ, ನಿಮಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಇರೋಲ್ಲ ಗಾಡೀಲಿ. ಪ್ರತಿಯೊಂದು ಟೇಕನ್ ಕೇರ್ ಬೈ ದ ಕಂಪನಿ. ಸೊ ಅದನ್ನು ಡೈರೆಕ್ಟಾಗಿ ಇಂಪೋರ್ಟ್ ಮಾಡಿಸ್ಕೋತಾರೆ. ಸೊ ಇಲ್ಲಿ ಯಾರು ಕೈ ಇಡೋವಂಥ ಅವಶ್ಯಕತೆ ಇರೋಲ್ಲ, ಗಾಡಿನೂ ನೀಟಾಗಿ ಬರುತ್ತೆ. ನಿಮ್ಗೆ ಯಾವ ಪ್ರಾಬ್ಲಮ್ಸ್ ಇದ್ರೂ ಡೈರೆಕ್ಟಾಗಿ ರೀಪ್ಲೇಸ್ಮೆಂಟ್ ಕೂಡ ಆಗುತ್ತೆ ನನಗೆ ಗೊತ್ತಿರೋ ಹಾಗೆ. ಬಿಕಾಸ್ ಏನಾದರೂ ಮೇಜರ್ ಪ್ರಾಬ್ಲಮ್ಸ್ ಇತ್ತು ಮೆಕ್ಯಾನಿಕಲಿ ಆರ್ ಬಾಡಿಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ ಕಂಪ್ಲೀಟ್ ಗಾಡಿನೇ ನಿಮಗೆ ರೀಪ್ಲೇಸ್ ಮಾಡಿ ಕೊಡ್ತಾರೆ. ಅದೊಂದು ಅಡ್ವಾಂಟೇಜು. ಆಮೇಲೆ ಗಾಡಿ ನಿಮ್ಮ ಹೆಸ್ರಿಗೆ ಬುಕ್ ಆಗಿದೆ, ನಾವು ಹೆಂಗೆ ಕೊಟ್ಟರೆ ಹೆಂಗೆ ತೊಗೋಬೇಕು ಅನ್ನೋ ಸ್ಕ್ಯಾಮ್ ಕೂಡ ನಡೆಯೋಕ್ಕೆ ಚಾನ್ಸಸ್ ಇರೋಲ್ಲ. ಯಾರೋ ಟಚ್ ಮಾಡೋದು, ಟ್ರಾನ್ಸಿಟಲ್ಲಿ ಹಿಂಗಾಯಿತು ಹಂಗಾಯಿತು ಅಂತ ರೀಸನ್ ಕೊಡೋಕ್ಕಾಗೋದಿಲ್ಲ. ಇದೊಂದು ಅಡ್ವಾಂಟೇಜ್ಗಳು. ಸೆಕೆಂಡ್ ಕ್ವೆಶನ್ ಬಂದು ಹಿಮಾಲಯನ್ 450 ಮತ್ತು NX500 ಇದರ ಕಂಪ್ಯಾರಿಸನ್ ಮಾಡೋಕ್ಕೆ ಕೇಳಿದ್ರಿ. ಕಂಪ್ಯಾರಿಸನ್ ವೀಡಿಯೋ ಅನ್ನೋದು ತುಂಬ ರಾಂಗ್ ಆಗುತ್ತೆ. ಯಾಕಂದರೆ ಅದ್ರ ಪ್ರೈಸ್ ಸೆಗ್ಮೆಂಟೇ ಬೇರೆ, ಇದ್ರ ಪ್ರೈಸ್ ಸೆಗ್ಮೆಂಟೇ ಬೇರೆ. 450cc ಆಗಿದ್ರೂ ಕಂಪ್ಯಾರಿಸನ್ ಅಂತ ಹೇಳೋಕ್ಕಾಗಲ್ಲ. ಮೇ ಬಿ ಡಿಫ್ರೆನ್ಸಸ್ ಹೇಳ್ಬೋದು. ಈ ಗಾಡಿಗೆ ಏನು ಡಿಫ್ರೆನ್ಸಸ್ ಇದೆ, ಆ ಗಾಡಿಗೆ ಏನು ಡಿಫ್ರೆನ್ಸಸ್ ಇದೆ, ಪಾಸಿಟಿವ್ ಏನು ನೆಗೆಟಿವ್ ಏನು, ಇದನ್ನು ನಾವು ಮಾತಾಡ್ಬೋದು. ಕಂಪೇರ್ ಮಾಡೋಕ್ಕೆ ಆಗೋದೇ ಇಲ್ಲ. ಬಿಕಾಸ್ ಫಸ್ಟ್ ಪಾಯಿಂಟ್ ಪ್ರೈಸಲ್ಲೇ ರಾಯಲ್ ಎನ್ಫೀಲ್ಡ್ ಮೇಜರ್ ಪಾಯಿಂಟ್ ಹೊಡೆದ್ಬಿಡುತ್ತೆ. ಬಿಕಾಸ್ ಇಂಡಿಯನ್ ಮೈಂಡ್ ಸೆಟ್ಟಿಗೆ ಇಂಡಿಕೇಟ್ರ್ ಇಲ್ಲ, ಏನೂ ಇಲ್ಲ ನನ್ನ. ಓಕೆ, ಅದೇ ಏನು ಹೇಳ್ತಿದ್ದೆ, ಪ್ರೈಸ್ ಪಾಯಿಂಟಲ್ಲಿ ನೋಡಿದ್ರೆ ರಾಯಲ್ ಎನ್ಫೀಲ್ಡು ವಿನ್ ಸಿಚುವೇಷನಲ್ಲಿದೆ. ಆ ಪ್ರೈಸ್ ಪಾಯಿಂಟಿಗೆ 450cc ಗಾಡಿ, ರಿಲಯಬಲ್ ಗಾಡಿ ವಿತ್ ಆಫ್ ರೋಡಿಂಗ್ ಸ್ಪೆಸಿಫಿಕೇಷನ್ಸ್. ಐ ಥಿಂಕ್ ದೇ ಹ್ಯಾವ್ ನೇಲ್ಡ್ ಇಟ್ ಆ ವಿಷಯದಲ್ಲಿ. ಪ್ರೈಸ್ ಪಾಯಿಂಟಲ್ಲಿ ಅದನ್ನು ಯಾರು ಬೀಟ್ ಮಾಡೋಕ್ಕಾಗೋದಿಲ್ಲ. ಸೊ ಕಂಪ್ಯಾರಿಸನ್ ವಿಡಿಯೋ ವುಡ್ ಬಿ ರಾಂಗ್. ನಾನೇನು ಹೇಳೋದಂದರೆ ಕಂಪ್ಯಾರಿಸನ್ ಬೇಡ, ಡಿಫ್ರೆನ್ಸಸ್ ಮಾತಾಡ್ಕೊಳ್ಳೋಣ. NX500ಅಲ್ಲಿ ಏನು ಡಿಫ್ರೆನ್ಸಸ್ ಇದೆ ಪಾಸಿಟಿವ್, ಕಂಪೇರಿಂಗ್ ಟು ರಾಯಲ್ ಎನ್ಫೀಲ್ಡಲ್ಲಿ ಏನು ಪಾಸಿಟಿವ್ ಇದೆ, ಅದೇ ಥರ ಡಿಫ್ರೆನ್ಸಸ್, ನೆಗೆಟಿವ್ ಡಿಫ್ರೆನ್ಸಸ್ ಏನು, ಈ ಕಡೆ ನೆಗೆಟಿವ್ ಡಿಫ್ರೆನ್ಸಸ್ ಏನು ಅಂತ ನಾವು ಬೇಕಾದ್ರೆ ಮಾತಾಡ್ಕೋಬೋದು. ಕಂಪೇರ್ ಮಾಡೋಕ್ಕಾಗೋದಿಲ್ಲ ಬ್ರೋ, ಅದು ಕಷ್ಟ ಆಗುತ್ತೆ. ಯಾಕಂದರೆ ಅದು ಹೇಳಿದ್ನಲ್ಲ, ವಿನ್ ಸಿಚುವೇಷನ್ ಫಾರ್ ರಾಯಲ್ ಎನ್ಫೀಲ್ಡ್. ಆ ಪ್ರೈಸಿಗೆ 450cc ಗಾಡಿ, ಆಕ್ಸೆಸರೀಸ್ ಎಲ್ಲ ಸೇರಿಸೋದು ನಿಮ್ಗೆ 5 lakh ಮೇಲೆ ದಾಟೋದಿಲ್ಲ. ಮೇ ಬಿ ಅದೇ ಆಕ್ಸೆಸರೀಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ತೊಗೊಂಡ್ರೆ ಮೇ ಬಿ ಆವಾಗ ದಾಟ್ಬೋದು. ಬಟ್ ಅಗೇನ್ ಏನು ಡಿಫ್ರೆನ್ಸಸ್ ಇದೆ, ಮೇಜರ್ ಡಿಫ್ರೆನ್ಸಸ್ ಏನಿದೆ NX500ಅಲ್ಲಿ, ಪಾಸಿಟಿವ್ಸ್ ಏನು ನೆಗೆಟಿವ್ಸ್ ಏನು ಫಸ್ಟ್ ಹೇಳ್ತೀನಿ. ಬಿಕಾಸ್ ಅದು ನನ್ನ ಹತ್ರ ಇದೆ ಆಲ್ರೆಡಿ ಅಂತ. ಸೊ 450 ನಾನು ಆ್ಯಕ್ಚುಲಿ ಟೆಸ್ಟ್ ಡ್ರೈವ್ ಮಾಡಿಲ್ಲ. ಬಟ್ ನನ್ನ ಫ್ರೆಂಡ್ದು ಒಬ್ರದ್ದು ಗಾಡಿ ತೊಗೊಂಡು ನಾನು ಓಡಿಸಿದೆ ಆಫೀಸಲ್ಲಿ. ಸೊ ಬೇಸ್ಡ್ ಆನ್ ದ್ಯಾಟ್ ನಾನು ರಿವ್ಯೂ ಮಾಡ್ತೀನಿ. ಮೇ ಬಿ ನಾನು ಅದು ಜಾಸ್ತಿ ಓಡಿಸಿಲ್ಲ. ಬಟ್ ಅದೇ ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ ಅವ್ರದ್ದೇನು ಪಾಯಿಂಟ್ಸ್ ಇತ್ತು ಅದನ್ನು ನಾನು ಕನ್ಸಿಡರ್ ಮಾಡಿಕೊಂಡು ನಾನು ಓಡಿಸಿದ ಪ್ರಕಾರನೂ ಒಂದು
5-6 ಕಿಲೋಮೀಟರ್ಸ್ ಓಡಿಸಿದೆ. ಆಮೇಲೆ ಆಫ್ ರೋಡ್ ಸ್ವಲ್ಪ ಮಾಡಿದ್ದೆ ಅದರಲ್ಲಿ. ಅನ್ಫಾರ್ಚುನೇಟ್ಲಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಓವರಾಲ್ ಎಕ್ಸ್ಪೀರಿಯನ್ಸ್ ಏನಿದೆಯೋ ಅದನ್ನು ಪಾಯಿಂಟ್ ತೊಗೊಂಡು, ಸೊ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450ದು ಪಾಯಿಂಟ್ಸ್, ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಡಿಫ್ರೆನ್ಸಸ್ ಏನು ಅಂತ ನಾವು ಮಾತಾಡೋಣ. NX 500ದು ಬಿಲ್ಡ್ ಕ್ವಾಲಿಟಿ, ಇಂಜಿನ್ ರಿಲಯಬಿಲಿಟಿ, JDM ಗಾಡಿ, ಸೊ ಅವ್ರ ಪರ್ಫಾರ್ಮೆನ್ಸ್, ಅವ್ರ ಎಕ್ಸ್ಪೀರಿಯನ್ಸ್ ಇದನ್ನು ಮ್ಯಾಚ್ ಮಾಡೋಕ್ಕೆ ಇಂಡಿಯಾದಲ್ಲಿ ಮೇ ಬಿ ಅನದರ್ 5-6 ಇಯರ್ಸ್ ಅಥವಾ 10 ಇಯರ್ಸ್ ಆಗ್ಬೋದು ಆ ಪರ್ಫಾರ್ಮೆನ್ಸ್ ಮ್ಯಾಚ್ ಮಾಡೋದಕ್ಕೆ. ಅಂದರೆ ಆ ಬಿಲ್ಡ್ ಕ್ವಾಲಿಟಿ ಅಥವಾ ಆ ರಿಲಯಬಿಲಿಟಿನ ನಾವು ಇಂಡಿಯಾದಲ್ಲಿರೋ ಲೈಕ್ ಹೀರೋ ಆಗಲಿ, TVS ಆಗಲಿ, ರಾಯಲ್ ಎನ್ಫೀಲ್ಡ್ ಆಗಲಿ, ಇವರೆಲ್ಲ ಅದನ್ನು ಆ ಪೀಕ್ಗೆ ಮೀಟ್ ಆಗೋಷ್ಟೊತ್ತಿಗೆ ಇಟ್ ಟೇಕ್ಸ್ ಅರೌಂಡ್ 5 to 10 ಇಯರ್ಸ್ ಈಸಿಲಿ. ಬಿಕಾಸ್ ಹೋಂಡಾ ಮತ್ತು ಸುಜುಕಿ, ಯಮಹಾ ಇವರೆಲ್ಲ ವೇ ಅಹೆಡ್ ಆಫ್ ಇಂಡಿಯನ್ ಮೋಟರ್ ಬೈಕ್ಸ್. ದೇ ಆಲ್ರೆಡಿ 5-10 ಇಯರ್ಸ್ ಅಹೆಡ್ ಅಸ್. ಓಕೆ, ಆಮೇಲೆ ಜರ್ಮನ್ ಬೈಕ್ಸ್ ಆಗಲಿ, ಇಟಾಲಿಯನ್ ಬೈಕ್ಸ್ ಆಗಲಿ, ಅವರು ಎಕ್ಸ್ಪೆನ್ಸಿವ್ ಇದ್ರೂ ಅವ್ರ ಟೆಕ್ನಾಲಜಿ ಇಸ್ ವೇ ಮೋರ್ ದೆನ್ ಲೈಕ್ ಮೋರ್ ದೆನ್ 5 ಈಸಿಲಿ 5 ಇಯರ್ಸ್ ಮೇಲೆ ಇದ್ದಾರೆ ಅವರು ನಮ್ಮ ಇನ್ವೆನ್ಷನ್ಸ್ ಮೇಲೆ, ಇನ್ನೋವೇಷನ್ಸ್ ಮೇಲೆ. ದೇವಸ್ಥಾನ ನೋಡಿ ಬ್ಯೂಟಿಫುಲ್ ಆಗಿದೆಲ್ಲ, ಸರದ ಕಟಿಯಾರ್ಗಳು, ಕಪ್ಪು ಕಲರ್ ಕಲ್ಲು, ಏನು ಕಲ್ಲು ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಕಾಣಿಸ್ತಿದೆ ದೇವಸ್ಥಾನ. ಸ್ಕೂಲು ಡಿಫ್ರೆನ್ಸಸ್ ವೀಡಿಯೋ ಬಂದುಬಿಡೋಣ ಈಗ. ಡಿಫ್ರೆನ್ಸಸ್ ಪಾಯಿಂಟ್ ಆಫ್ ವ್ಯೂ ಬಂದುಬಿಡೋಣ. ಓಕೆ, NX 500 ನಾನು ಹೇಳಿದಾಗೆ ಬಿಲ್ಡ್ ಕ್ವಾಲಿಟಿ. ನಿಮಗೆ ನೆಕ್ಸ್ಟ್ ವೀಡಿಯೋ ಯಾವುದ್ರ ಬಗ್ಗೆ ಬೇಕು, ಏನಾದರೂ ಸಜೆಷನ್ಸ್ ಇದ್ದರೆ, ಅಥವಾ ನನ್ನ ವೀಡಿಯೋಸಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ, ಅಥವಾ ನನ್ನ ಎಡಿಟಿಂಗ್ ಸ್ಕಿಲ್ಸ್ ಆಗಲಿ ಏನಾದರೂ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ. 3 ವೀಡಿಯೋ ಆಗಿದೆ. ಐ ನೋ ಇಟ್ ಇಸ್ ಟು ಅರ್ಲಿ ಟು ರಿಕ್ವೆಸ್ಟ್. ಪ್ಲೀಸ್ ತಿಳಿಸ್ಕೊಡಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಜರ್ನಿ ಈಗ ಶುರು ಮಾಡಿದ್ದೀನಿ. NX 500 ಭಯಂಕರ ಫ್ಲಿಕಬಲ್ ಇದೆ, ಈಸಿ ಟು ಮೂವ್ ಆನ್, ಲೈಕ್ ನಿಂಬಲ್ ಇದೆ. ನಾನು ಆಲ್ರೆಡಿ ಹೇಳಿದ್ದೀನಿ, ನಿಂಬಲ್ ಇದೆ, ಸ್ಮೂತ್ ಇದೆ, ಸಸ್ಪೆನ್ಷನ್ ಕೂಡ ಸ್ಮೂತ್ ಇದೆ, ಸಾಫ್ಟ್ ಇದೆ. ಮೇ ಬಿ ಆಫ್ ರೋಡಿಂಗ್ಗೆ ಹಾರ್ಡ್ ಸಸ್ಪೆನ್ಷನ್ ಬೇಕಾಗುತ್ತೆ. ಇದರಲ್ಲಿ ಆಫ್ ರೋಡಿಂಗ್ ಕೇಪಬಿಲಿಟಿ ಇಲ್ಲದೆ ಇರೋ ಕಾರಣ ಸಸ್ಪೆನ್ಷನ್ ಸ್ವಲ್ಪ ನಿಮಗೆ ಸ್ವಲ್ಪ ವೀಕ್ ಅನಿಸುತ್ತೆ. ಎಲ್ಲಾದರೂ ನಿಮಗೆ ಬಂಪ್ಸ್ ಫಾಸ್ಟಾಗಿ ಹೋಗ್ಬೇಕಾದ್ರೆ ಎಲ್ಲಾದರೂ ಬಂಪ್ಸ್ ಬಂತು, ಅಥವಾ ಹಳ್ಳ ದಿಣ್ಣೆಗಳಲ್ಲಿ ನಿಮಗೆ ಕರೆಕ್ಟಾಗಿ ಲ್ಯಾಂಡ್ ಮಾಡೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ನಿಮಗೆ ಸಸ್ಪೆನ್ಷನ್ ವೀಕ್ ಅನಿಸುತ್ತೆ. ಅದು ಒಂಥರ ತುಂಬ ಸಾಫ್ಟ್ ಅನಿಸುತ್ತೆ, ಬಿಸಾಕತ್ತೆ ನಿಮ್ಮನ್ನು, ಆ ಥರದೊಂದು ವಿಷಯ ಇರುತ್ತೆ. ಅದೇ ಸಸ್ಪೆನ್ಷನ್ ಸಾಫ್ಟ್ ಇದೆ, ಫ್ಲಿಕಬಲ್ ಇದೆ ಗಾಡಿ, ಈಸಿಯಾಗಿ ಮೂವ್ ಆನ್ ಆಗ್ಬೋದು ಗಾಡಿಗಳಲ್ಲಿ. ಆಮೇಲೆ ಸಿಟಿ ರೈಡ್ಸ್ಗೆ, ಸ್ಟ್ರೀಟ್ ರೈಡ್ಸ್ಗೆ ಹೇಳಿ ಮಾಡಿಸಿದ ಗಾಡಿ. ಓಕೆನಾ, ಎವ್ರಿ ಡೇ ಯೂಸ್ ಪರ್ಪಸ್ಗೂ ಆಗುತ್ತೆ. ಗಾಡಿ ಬೇಗ ಹೀಟ್ ಆಗೋದಿಲ್ಲ, ಅನ್ಲೈಕ್ ಹಿಮಾಲಯನ್ 450. ಸಿಟಿಲೆಲ್ಲ ತುಂಬ ಕಷ್ಟ ಗುರು ಹಿಮಾಲಯನ್ ಓಡಿಸೋದು, ತುಂಬ ಬೇಗ ಹೀಟ್ ಆಗಿಬಿಡುತ್ತೆ. ಸ್ಟ್ರೀಟ್ ರೋಡ್ಸೆಲ್ಲ ಗೇರ್ ಶಿಫ್ಟಿಂಗ್ ತುಂಬ ಕಷ್ಟ, ಒಂಥರ ಹಿಂಸೆ ಅನಿಸುತ್ತೆ. ಒಂದು ಸ್ವಲ್ಪ ಅಷ್ಟು ಈಸಿ ಇಲ್ಲ ಗೇರ್ ಶಿಫ್ಟಿಂಗ್ ಎಲ್ಲ, ಇನ್ನೂ ಬೆಟರಾಗಿರ್ಬೋದಾಗಿತ್ತು ಅಂತ ನನ್ನ ಪ್ರಕಾರ. ಬಿಕಾಸ್ ಇದು 3rd ಜನರೇಷನ್ ಅಥವಾ 4th ಜನರೇಷನ್ ಆಗಿರಬೇಕಿತ್ತು 450. 450 ಐ ಮೀನ್ 450 ಬಿಟ್ಟು 4th ಜನರೇಷನ್ ಅನ್ಕೊತೀನಿ ಹಿಮಾಲಯನಲ್ಲಿ. ಮೇ ಬಿ ದೇ ಕುಡ್ ಹ್ಯಾವ್ ಮೇಡ್ ಬೆಟರ್ ಗೇರ್ ಶಿಫ್ಟಿಂಗ್ ಅಂತ ನನಗನ್ಸುತ್ತೆ. ಬಿಕಾಸ್ ನಾನು ಫಸ್ಟ್ ಹಿಮಾಲಯನೂ ಓಡಿಸಿದ್ದೀನಿ, ಇನಿಷಿಯಲಿ ಬಂದಾಗ ನನ್ನ ಫ್ರೆಂಡ್ ಹತ್ರ ಇದೆ. ಅದು ಗೇರ್ ಶಿಫ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಇದೆ ಸೆಕೆಂಡ್ ಗೇರಲ್ಲಿ. ಅದೇ ರೀತಿ ದ ನೆಕ್ಸ್ಟ್ ವರ್ಷನ್ 411 ಬಿಟ್ಟಾಗಲೂ ಸೇಮ್ ಗೇರ್ ಇಶ್ಯೂಸು. ಈಗ 450 ಬಿಟ್ಟಾಗಲೂ ಇದೆ, ಸೇಮ್ ಅದೇ ಥರ ಇದೆ ಗೇರ್ ಶಿಫ್ಟಿಂಗ್. ಅದರಲ್ಲೇ ಗಾಡಿ ಬೇಗ ಇಂಜಿನ್ ಹೀಟ್ ಆಗಿಬಿಡುತ್ತೆ. ಗೇರ್ ಶಿಫ್ಟಿಂಗ್ ಸರಿಯಾಗಿ ಮಾಡಿಲ್ಲ ಅಂದರೆ ನಾವು ಏನು ಮಾಡ್ತೀವಿ, ನಮಗೆ ಈ ಗೇರಲ್ಲಿ ಹೋಗೋಕೆ ಕಂಫರ್ಟಬಲ್ ಇಲ್ಲ ಅಂದರೆ ಒಂದೇ ಗೇರಲ್ಲಿ ಓಡಿಸೋದು ಮಾಡಿಬಿಡ್ತೀವಿ. ಆಮೇಲೆ ಗೇರ್ ಶಿಫ್ಟಿಂಗ್ ಇಸ್ ವೆರಿ ನೆಸೆಸರಿ. ಎಲ್ಲಿ ಫಸ್ಟ್ ಗೇರಲ್ಲಿ ಹೋಗಬೇಕು, ಎಲ್ಲಿ ಸೆಕೆಂಡ್ ಗೇರಲ್ಲಿ. ಹಾಗೆ ಗೇರ್ ಬಗ್ಗೆ ಹೇಳಿದೆ ನಾನು. NX 500 ಗೇರ್ ಶಿಫ್ಟಿಂಗ್ ಸ್ಮೂತ್ ಗುರು. ನೀವು ಎಷ್ಟಲ್ಲಿ ಬೇಕಾದರೂ ಫಸ್ಟ್ ಗೇರ್ ಹಾಕು, ಎಷ್ಟಲ್ಲಿ ಬೇಕಾದ್ರೆ ಸೆಕೆಂಡ್ ಗೇರ್ ಹಾಕು, ಥರ್ಡ್ ಗೇರ್ ಹಾಕು, ಗಾಡಿ ಎಲ್ಲೂ ಸ್ಟ್ರೆಸ್ ಆಗೋಲ್ಲ, ಸ್ಟ್ರೆಸ್ ಫೀಲೇ ಆಗೋಲ್ಲ. ಆಮೇಲೆ ಗಾಡಿ ಹೀಟು ಆಗೋದಿಲ್ಲ. ಅದೇ ಮೇಯ್ನ್ ಅಡ್ವಾಂಟೇಜ್ ನನಗನ್ಸೋ ಪ್ರಕಾರ. ಬಿಕಾಸ್ ನೀವು ನಾಟ್ ಎವ್ರಿ ಟೈಮ್ ವಿಲ್ ಬಿ ಇನ್ ದ ಲಾಂಗ್ ರೈಡ್. ಐ ಮೀನ್ ಹೈವೇಲೇ ಯಾವತ್ತೂ ಇರೋದಿಲ್ಲ. ಆಲ್ ಆಫ್ ಅ ಸಡನ್ ಸಿಟಿ ಬರುತ್ತೆ, ನೀವು ಲಾಂಗ್ ರೈಡ್ ಮಾಡಬೇಕಾದ್ರೆ ಸಿಟಿ ಎನ್ಕೌಂಟರ್ ಮಾಡ್ತೀರಾ. ಸ್ಟ್ರೀಟ್ ರೋಡ್ಸ್ ಇರುತ್ತೆ, ಸ್ವಲ್ಪ ಕಡೆ ಗಲ್ಲಿಗಳಲ್ಲಿ ಹೋಗ್ಬೇಕಾಗುತ್ತೆ. ಅಲ್ಲೆಲ್ಲ ಈ ಗಾಡಿ ಸ್ಮೂತಾಗಿ ನಿಮ್ಗೆ ಯಾವ ತೊಂದರೆನೂ ಕೊಡೋದಿಲ್ಲ, ಗಾಡಿನೂ ಓವರ್ ಹೀಟ್ ಆಗೋದಿಲ್ಲ. ಸಕ್ಕದಾಗಿ ಇಂಜಿನಿಯರ್ ಮಾಡಿದ್ದಾರೆ. ಅದೇನು ಅಂತ ನನಗೂ ಗೊತ್ತಿಲ್ಲ ಟೆಕ್ನಾಲಜಿ ಯಾವುದು ಅಂತ. ಬಿಕಾಸ್
ಸಿಮಿಲರ್ ಇದೆ ಟೆಕ್ನಾಲಜೀಸ್. ನಿಮ್ಗೆ ಹಿಮಾಲಯನ್ 450 ನೋಡಿದ್ರು ಅಥವಾ ಇದರಲ್ಲೂ ನೋಡಿದ್ರು ಲಿಕ್ವಿಡ್ ಕೂಲ್ಡು ಇದೆಲ್ಲ ಎಲ್ಲನೂ ಆಲ್ಮೋಸ್ಟ್ ಸೇಮ್ ಇದೆ. ಆದರೂ ಗಾಡಿ ಪರ್ಫಾರ್ಮೆನ್ಸ್ ಆ ಲೆವೆಲ್ಗಿದೆ ಅಂತ ದ ಅಮೌಂಟ್ ಆಫ್ ಎಕ್ಸ್ಪೀರಿಯನ್ಸ್ ದೇ ಹ್ಯಾಡ್ ದೇ ಹ್ಯಾವ್ ಆನ್ ದ ವೆಹಿಕಲ್ಸ್, ಆನ್ ದ ಇಂಜಿನ್ಸ್. ಐ ಥಿಂಕ್ ದೇ ಆರ್ ಲೆಜೆಂಡ್ರಿ, ಎರಡು ಮಾತಿಲ್ಲ ಹೋಂಡಾದವರು. ಸೊ ಅದು ಆ ಫಿಟ್ಮೆಂಟ್ ಅಥವಾ ಆ ಥರ ಒಂದು ಎಕ್ಸ್ಪೀರಿಯೆನ್ಸು ರಾಯಲ್ ಎನ್ಫೀಲ್ಡ್ಗೆ ಅವಶ್ಯಕತೆ ಇದೆ. ಇಂಜಿನ್ ಇಂಜಿನ್ನು ತುಂಬ ಕ್ರ್ಯಾಂಕಿ ಇದೆ ಗುರು, ಸ್ವಲ್ಪ ಅಗ್ರೆಸಿವ್ ಅನಿಸುತ್ತೆ ಒಂದು ಸ್ವಲ್ಪ. ಸಿಟಿ ರೋಡ್ಸಲ್ಲಿ ತುಂಬ ಕಷ್ಟ ಗಾಡಿ ಓಡಿಸೋದು. ಅದೇ ರೀತಿ ಹೈವೇಲಿ ಓಕೆ, ಇಟ್ಸ್ ಗುಡ್, ಪ್ರಿಟಿ ಗುಡ್, ಡೀಸೆಂಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಹೈವೇಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಅದರಲ್ಲಿ ಹೋಂಡಾ ಕಂಪೇರ್ ಮಾಡಿದ್ರೆ ರಾಯಲ್ ಎನ್ಫೀಲ್ಡ್ ಹ್ಯಾಸ್ ಅ ಗುಡ್ ಜಾಬ್, ಹ್ಯಾಸ್ ಡನ್ ಅ ಗುಡ್ ಜಾಬ್ ಇನ್ ಇಂಡಿಕೇಟರ್ ಇಲ್ಲ. ಓಕೆ, ಹೋಂಡಾ ಕಂಪೇರ್ ಮಾಡಿದ್ರೆ ಆಫ್ ರೋಡ್ ಸ್ಪೆಸಿಫಿಕೇಷನ್ಸಲ್ಲಿ ಹಿಮಾಲಯನ್ ಹ್ಯಾಸ್ ಡನ್ ವೆರಿ ಗುಡ್, ಮ್ಯಾಸಿವ್ಲಿ ಬೆಟರ್. ಅಂದರೆ ಬೆಟರ್ ಅಂತ ಏನಕ್ಕೆ ಹೇಳಬೇಕು ನಾವು, ಬೆಟರ್ ಅಲ್ಲ, ಇಟ್ಸ್ ಡನ್ ಸೂಪರ್. ಇದಕ್ಕೆ ಆಫ್ ರೋಡ್ ಆಕ್ಸೆಸಬಲೇ ಇಲ್ಲ ನೆಕ್ಸ್ಟ್ 500ಗೆ. ಆಫ್ ರೋಡನ್ನು ಕೇಪಬಿಲಿಟಿ ಕೊಟ್ಟು ಇಂಜಿನ್ ಸಸ್ಪೆನ್ಷನ್ ಸ್ವಲ್ಪ ಹಾರ್ಡ್ ಇದೆ, ವಿಚ್ ಇಸ್ ಗುಡ್. ಗಾಡಿ ಪರ್ಫಾರ್ಮೆನ್ಸ್ ಇನ್ ಆಫ್ ರೋಡ್ ಇಸ್ ಟಾಪ್ ನಾಚ್, ಚೆನ್ನಾಗಿದೆ. ಆ ಪ್ರೈಸ್ ರೇಂಜಿಗೆ ಅಥವಾ ಆ ಗಾಡಿ ಪರ್ಫಾರ್ಮೆನ್ಸ್ಗೆ, ಆ ಗಾಡಿ ಇರೋ ಕ್ವಾಲಿಟಿಗೆ ಅದು ಹತ್ತತ್ರ 845 mm ಸೀಟ್ ಹೈಟ್ ಬರುತ್ತೆ. NX 500 830 mm ಸೀಟ್ ಹೈಟ್ ಇದೆ. ಅಡ್ವಾಂಟೇಜಸ್ಸು ಇನ್ನು NX 500 ಅಂದರೆ TFT ಸ್ಕ್ರೀನ್ ಗುರು. NX 500 TFT ಸ್ಕ್ರೀನ್ ಕೊಟ್ಟಿದ್ದಾರೆ, ತುಂಬ ದೊಡ್ಡದಿದೆ, 5 ಇಂಚ್ TFT ಸ್ಕ್ರೀನ್ ಇದೆ. ಇದು ಸಣ್ಣದಿದೆ. ಅದೇ ರೀತಿ TFT ಸ್ಕ್ರೀನಲ್ಲಿ ಏನು ಅಡ್ವಾಂಟೇಜ್ ಇದೆ ಹಿಮಾಲಯನಲ್ಲಿ ಅಂತ ಹೇಳಿದ್ರೆ, ಹಿಮಾಲಯನಲ್ಲಿ ನಿಮಗೆ ಕಂಪ್ಲೀಟ್ ಗೂಗಲ್ ಮ್ಯಾಪ್ಸ್ ಅಥವಾ ಏನು ಮ್ಯಾಪ್ಸ್ ಇದೆಯೋ ಅದು ಕಂಪ್ಲೀಟ್ ಮ್ಯಾಪ್ಸೇ ಬರುತ್ತೆ ನಿಮಗೆ ಲೊಕೇಶನ್ ಶೇರ್ ಮಾಡೋದಕ್ಕೆ, ವಿಚ್ ಇಸ್ ರಿಯಲಿ ಹೆಲ್ಪ್ಫುಲ್. ಅದೇ ರೀತಿ NX 500ಅಲ್ಲಿ ಬರೀ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಸಿಗುತ್ತೆ ಅಷ್ಟೇ ನಿಮಗೆ, ವಿಚ್ ಇಸ್ ಓಕೆ, ಬ್ಯಾಡ್ ಅಂತ ಹೇಳೋಕ್ಕಾಗಲ್ಲ. ಓಕೆ, ಆ ಪ್ರೈಸ್ ರೇಂಜಿಗೆ ಕೊಡ್ಬೋದಿತ್ತು, ಬಟ್ ಓಕೆ ಕೊಟ್ಟಿದ್ದಾರೆ. ಸ್ಕ್ರೀನ್ ಕೂಡ ತುಂಬ ನಾನು ನಿಮ್ಗೆ ಎಲಿಗೆಂಟ್ ಆಗಿದೆ, ಬ್ರೈಟ್ನೆಸ್ ಕೂಡ ಕರೆಕ್ಟಾಗಿದೆ. ಇನ್ನೇನು ನೆಗೆಟಿವ್ಸ್ ಇದೆ? ಓಕೆ, ಇದೇ ನೋಡಿ ನಾನು ಹೇಳ್ತಿದ್ದು ವೆಲಾಸಿಟಿ ಇಂಟರ್ನ್ಯಾಷನಲ್ ಸರ್ಕಿಟ್ ಅಂತ ಹೊಸಕೋಟೆಯಲ್ಲಿದೆ.